ಇವಾಗ ಈಗ ಪ್ರೆಸೆಂಟ್ ಇವತ್ತು ಬರ್ತಾರೋ ಹಾಲು ಒಂದು ಟೈಮ್ಗೆ 40 ಲೀಟರ್ ಹಾಲು ಬರುತ್ತೆ. ಲೇಬರ್ಸ್ ಅಂತಂದ್ರೆ ಏನ್ ಬೇಕು, ಅವರು ಮೇಂಟೆನೆನ್ಸ್ ಮಾಡಲ್ಲ, ಅಂದ್ರೆ ಲಾಸ್ ಏನು ಮಾಡಕ್ ಆಗಲ್ಲ, ಮೇಂಟೆನೆನ್ಸ್ ಮಾಡಕ್ ಆಗಲ್ಲ. ಅವರು ಹಸುಗಳನ್ನ ಬಿಟ್ಟು ಸಾಕ್ಬೇಕು ಅನ್ನೋ ಒಂದು ಐಡಿಯಾ ಇದೆ. ಮೇಡಮ್ ಅಂದ್ರೆ ನಾವು ಆಚೆ ಕಡೆ ಕಟಾಕ್ ಹೋಗ್ಬೇಕಾದ್ರೆ ಕಟಾಕ್ತಿವಲ್ಲ, ಇದು ಜಾರದೇ ಆಗ್ಲಿ ಇನ್ನೊಂದಾಗ್ಲಿ ಆತರ ಕೇರ್ಫುಲ್ ಆಗಿ ನೋಡ್ಕೊಬೇಕು. ಆಂಟಿಬಯೋಟಿಕ್ ಕೊಡಕ್ಕಾಗಲ್ಲ ಇದಕ್ಕೆ. ಆಂಟಿಬಯೋಟಿಕ್ ಕೊಟ್ರೆ ಅವರ್ಷನ್ ಆಗುತ್ತೆ. ರೈಟ್. ಸೊ ನೀವೆಲ್ಲ ನೋಡ್ತಾ ಇದ್ದೀರಲ್ಲ, ಇದು HF ಹಸು. ಸೊ ದಿನಕ್ಕೆ ಸುಮಾರು 28 ಲೀಟರ್ ಹಾಲನ್ನ ಕೊಡುತ್ತೆ. ಹಾಗಾದ್ರೆ 28 ಲೀಟರ್ ಹಾಲು ಕೊಡಬೇಕು ಅಂತಂದ್ರೆ ಒಂದಷ್ಟು ಮುತುವರ್ಜಿಯನ್ನ ವಹಿಸಬೇಕಾಗತ್ತೆ. ಸೊ ಇನ್ ಕೇಸ್ ನೀವು HF ಹಸು ಸಾಕಾಣಿಕೆ ಮಾಡ್ತಾ ಇದ್ರೆ ಅಥವಾ ಯಾವುದೇ ಒಂದು ತಳಿ ಹಸುವಿನ ಸಾಕಾಣಿಕೆ ಮಾಡ್ತಾ ಇದ್ರೆ ಯಾವ ರೀತಿಯಾಗಿ ಮೇಂಟೈನ್ ಮಾಡಬೇಕಾಗತ್ತೆ, ಹಾಲಿನ ಇಳುವರಿ ಹೆಚ್ಚಾಗಬೇಕು ಅಂತಂದ್ರೆ ಅವುಗಳನ್ನ ಯಾವ ರೀತಿಯಾಗಿ ನೋಡ್ಕೊಳ್ಬೇಕಾಗತ್ತೆ, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ರಾಜೇಶ್ ಅವರು ಕೊಡ್ತಾರೆ. ಸುಮಾರು 15 ವರ್ಷದಿಂದ ಹೈನುಗಾರಿಕೆಯಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡಿದ್ದಾರೆ. ಸುಮಾರು ತಿಂಗಳಿಗೆ 1 ಲಕ್ಷ ಆದಾಯವನ್ನ ಕೂಡ ಇವರು ಇದರಿಂದಲೇ ಗಳಿಸ್ತಾರೆ. ಇಲ್ಲಿ ಸುಮಾರು 10 ಹಸು ಇದೆ. ಸೊ HF ಆಗಿರ್ಬೋದು, ಜರ್ಸಿ ಹಸುವನ್ನ ಇವರಲ್ಲಿ ಆಯ್ಕೆ ಮಾಡ್ಕೊಂಡಿರುವಂತದ್ದು. ಹಾಗಾದ್ರೆ ಯಾವ ರೀತಿಯಾಗಿ ಹೈನುಗಾರಿಕೆಯಲ್ಲಿ ಸಕ್ಸಸ್ ಆಗಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಅವರೇ ಕೊಡ್ತಾರೆ. ಸೊ ಬನ್ನಿ ಅವರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್, ಹೈನುಗಾರಿಕೆ ಅಂತ ಬಂದಾಗ ಸಾಕಷ್ಟು ಜನ ಹೈನುಗಾರಿಕೆಯಲ್ಲಿ ಸಕ್ಸಸ್ ಆಗೋದೇ ಕಷ್ಟ ಅಂತ ಹೇಳ್ತಾರೆ, ಅದ್ರಲ್ಲಿ ತುಂಬಾ ಅಡೆತಡೆ ಬರುತ್ತೆ ಅಂತ ಹೇಳ್ತಾರೆ. ಸೊ ನಿಮ್ಮ ಒಂದು ಒಪಿನಿಯನ್ ಏನು ಸರ್? ಮುಂಚೆ ನೀವು ಏನ್ ಮಾಡ್ಕೊಂಡಿದ್ರೆ ಅಂಡ್ ಹೈನುಗಾರಿಕೆನ ಏನಕ್ಕೆ ಆಯ್ಕೆ ಮಾಡ್ಕೊಂಡ್ರಿ? ಮೇಡಮ್ ನಾವು ಅಂಗಡಿ ಇಟ್ಕೊಂಡಿದ್ವಿ, ಓಕೆನಾ. ಹಾಗೇನೆ ಅಂಗಡಿ ಒಂದೇನೆ ಮಾಡಕ್ಕಾಗಲ್ಲ ವ್ಯವಸಾಯ ಜೊತೆಲಿ, ಓಕೆನಾ. ಹಸು ಒಂದು ಮಾಡೋಣ ಅಂದ್ಬಿಟ್ಟು ಒಂದು ಜರ್ಸಿ ಹಸು ತಂದ್ವಿ, ಓಕೆನಾ. ಮತ್ತೆ ಅದ್ರ ಜೊತೆ ಒಂದು HF ತಗೊಂಡ್ ಬಂದ್ವಿ. ಓಕೆ, ಅದು ಕಂಟಿನ್ಯೂಸ್ ಆಗಿ ಹಾಗೆ ಒಂದ್ ಸ್ವಲ್ಪ ಲಾಭ ಬೆಟರ್ ಅನ್ನಿಸ್ತು, ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಬಂದ್ವಿ. ಅಂಗಡಿ ಏನ್ ಮಾಡ್ಕೊಂಡಿದ್ರೆ ಸರ್? ಮೇಡಮ್ ಅಂಗಡಿ ಅಂದ್ರೆ ಜೆರಾಕ್ಸ್ ಇದೆ, ಲ್ಯಾಮಿನೇಷನ್, ಪ್ರಿಂಟ್ ಔಟ್, ಆಯ್ತು ಕರೆನ್ಸಿಗಳು ಸಿಗುತ್ತೆ, ವಿತ್ ಐಸ್ ಕ್ರೀಮ್, ಕೂಲ್ ಡ್ರಿಂಕ್ಸ್ ಎಲ್ಲಾನು ಅದ್ರ ಜೊತೆಗೆ ಈಗಲೂ ಇಟ್ಕೊಂಡಿದ್ದೀರಾ? ಇದೆ ಇದೆ, ಇವಾಗಲೂ ಇದೆ, ಅಂಗಡಿ ಇದೆ. ಸರ್ ನೀವು ಎಲ್ಲಿ ತನಕ ಓದಿದ್ದೀರಾ? SLC ಮೇಡಮ್. ಓಕೆ, ಅದಾದ್ಮೇಲೆ ಕಂಪ್ಲೀಟ್ ಕೃಷಿನೇ. ಓಕೆ ಸರ್, ಈಗ ನೀವು ಹೇಳಿದ್ರಿ ಒಂದು ಜರ್ಸಿ ಒಂದು HF ತಂದ್ರಿ ಅಂತ, ಅದಾದ್ಮೇಲೆ ಅದನ್ನ ಇಂಪ್ಲಿಮೆಂಟ್ ಮಾಡ್ಕೊಂಡು ಹೋದ್ರಿ. ಈಗ ಎಷ್ಟಿದೆ ಸರ್ ಈ ಶೆಡ್ ಅಲ್ಲಿ? ಮೇಡಮ್ ಟೋಟಲ್ ನನ್ನ ಹತ್ರ 10 ಹಸು ಇದೆ, ಕರುಗಳು ಸೇರಿಸಿ 10 ಇದೆ. 10 ಇದೆ. ಸೊ ಅದ್ರಲ್ಲಿ ಎಷ್ಟು ಜರ್ಸಿ ಎಷ್ಟು HF? ಮೇಡಮ್ ಒಂದು ರೆಡ್ ಇದೆ, ಇನ್ನು 9 HF ಇದೆ. ಓಕೆ, ಸೊ ಎಷ್ಟು ಲೀಟರ್ ಹಾಲು ಕೊಡುತ್ತೆ ಸರ್ ಈಗ ದಿನಕ್ಕೆ? ಮೇಡಮ್ ಅಂದ್ರೆ ನನ್ನ ಹತ್ರ ದೊಡ್ಡ ಹಸುಗಳು ಬಂದ್ಬಿಟ್ಟು ಪ್ರೆಸೆಂಟ್ ಇವಾಗ ಒಂದು 7 ಹಸು ಇದೆ. ಓಕೆ, ಪ್ರೆಸೆಂಟ್ ಇವಾಗ ಈಗ ಪ್ರೆಸೆಂಟ್ ಇವತ್ತು ಬರ್ತಾರೋ ಹಾಲು ಒಂದು ಟೈಮ್ಗೆ 40 ಲೀಟರ್ ಹಾಲು ಬರ್ತಾ ಇದೆ. 40 ಲೀಟರ್. ಸೊ ಎಲ್ಲ ಹಾಕ್ತೀರಾ ಈಗ ಹಾಲು? ನಾವು KF ಹಾಕ್ತೀವಿ ಮೇಡಮ್, ನಮ್ಮಲ್ಲಿ ಡೈರಿ ಇದೆ, KMF. ಓಕೆ, ಅಲ್ಲಿಗೆ ನಾವು. ಸೊ ಈಗ ಎಷ್ಟಿದೆ ಸರ್ ಲೀಟರ್ಗೆ? ಮೇಡಮ್ 30 ರೂಪಾಯಿ 5 ಪೈಸೆ ಇದೆ 1 ಲೀಟರ್. ಸೊ ಹಾಗಾದ್ರೆ ಇಲ್ಲಿ ಶೆಡ್ ಅಲ್ಲಿ ಯಾರು ಸರ್ ಸೀನಿಯರು? ಮೇಡಮ್ ಸೀನಿಯರ್ ಈ ಲಾಸ್ಟ್ ಹಸು ಇದೆ. ಓಕೆ, ಸೊ ಹೆಸರು ಏನಾದ್ರೂ ಇಟ್ಟಿದ್ದೀರಾ? ಏನಿಲ್ಲ ಮೇಡಮ್, ಏನಿಲ್ಲ, ಸುಮ್ಮನೆ ಮಾಮೂಲಿ ಕರ್ಕೊಂಡು. ಅಂದ್ರೆ ನೀವು ಸ್ಟಾರ್ಟ್ ತಂದ್ರೆ ಅಲ್ವಾ, ಅದ್ಯಾವ್ದಾದ್ರು ಇದೆಯಾ ಈಗ ಹೆಂಗೆ? ಇಲ್ಲ ಮೇಡಮ್, ಅದು ತೀರೋದ್ಮೇಲೆ ಅದು ಲಾಸ್ಟ್ ಕರು ಇದೆ ಒಂದು ಅದ್ರದ್ದು. ಓಕೆ, ಸೊ ತೋರಿಸಬಹುದಾ ಸರ್? ಓಕೆ ಮೇಡಮ್, ತೋರಿಸಿ. ಓಕೆ, ಸೊ ಇದೀಗ ಅದ್ರದ್ದೇ ಕರು ನೀವು ಸ್ಟಾರ್ಟಿಂಗ್ ತಂದಿರೋದಾ? ಸ್ಟಾರ್ಟಿಂಗ್ ತಂದ್ವಲ್ಲ ಹಸು, ಅದ್ರದ್ದು ಕರು ಲಾಸ್ಟ್ ಕರು ಇದೇನೆ ಮೇಡಮ್. ಓಕೆ, ಲಾಸ್ಟ್ ಕರು, ಯಾಕಂದ್ರೆ ಅದು ಕರು ಹಾಕ್ಬಿಟ್ಟು ಮತ್ತೆ ಮೇಲೆ ಕೇಳಲಿಲ್ಲ, ಹಾಗೆ ತೀರೋಯ್ತು. ಓಕೆ, ಹಾಗಾಗಿ ಇದೊಂದು ಕರು ಉಳ್ಕಂತು. ಇದಕ್ಕೆ ತಾಯಿದ್ ಗಿಣ್ಣಾಲೆ ಆಗ್ಬೋದು ಏನೇ ಆಗ್ಲಿ ಸಿಗ್ಲಿಲ್ಲ ಇದಕ್ಕೆ, ಈ ಹಸುಗಳ ಹಾಲೇ ಹಾಕೊಂಡು ಇದನ್ನ ಬೆಳೆಸ್ಕೊಂಡ್ವಿ. ಓಕೆ, ಸೊ ಅದು ಈ ಹಸುದ ಹಾಲೇ ಕುಡಿದು ಬೆಳೆದಿರೋದು, ಹಾಲು ಕುಡಿದೇ ಬೆಳೆದಿರೋದು ಇದು. ಓಕೆ, ಸೊ ಎಷ್ಟು ಏಜ್ ಅಲ್ಲಿ ಇರ್ಬೇಕಾದ್ರೆ ಅದು ತೀರೋಯ್ತು? ಅಂದ್ರೆ ಇದು ಎಷ್ಟು ಕರು ಹಾಕೋದು ಜಸ್ಟ್ ಕರು ಹಾಕಿದ್ಮೇಲೆ ಸುತ್ತೋಗ್ತು. ಕರು ಹಾಕಿದೆ ಇವತ್ತು ಬೆಳಿಗ್ಗೆ ಕರು ಹಾಕ್ತು, ಸಾಯಂಕಾಲ ಸುತ್ತೋಗ್ತು. ಓಕೆ, ಓಕೆ, ಏಜ್ ಆಗಿತ್ತಲ್ವಾ, ಹಾಗಾಗಿ ಇದು ಸುತ್ತೋ. ಸೊ ಈಗ 3 ಮೇಲ್ ಇದೆಯಾ ಹೆಂಗೆ? ಗಂಡು 3 ಇದೆ? ಇಲ್ಲ, ಹೆಣ್ಣೆ ಎಲ್ಲ ಹೆಣ್ಣೆ. ಓಕೆ, ಸೊ ಇಲ್ಲಿ ಯಾವ್ದು ಇಲ್ಲ, ಕಂಪ್ಲೀಟ್ ನೀವು ನೋಡ್ಕೊಳ್ಳೋದು ಫುಲ್ ಫೀಮೇಲ್. ಓಕೆ, ಸೊ ಈಗ HF ಆಗಿರ್ಬೋದು, ಜರ್ಸಿ, ನೀವು HF ನ ಜಾಸ್ತಿ ಆಯ್ಕೆ ಮಾಡ್ಕೊಂಡಿರೋದಲ್ವಾ ಸರ್? ಈಗ ನಾರ್ಮಲಿ HF ಸಾಕಾಣಿಕೆ ಮಾಡೋರು ಏನ್ ಹೇಳ್ತಾರೆ ಅಂದ್ರೆ ಕಷ್ಟ, ಫುಡ್ ಜಾಸ್ತಿ ಬೇಕಾಗುತ್ತೆ ಅಂತ ಹೇಳ್ತಾರೆ. ಸೊ ಹೆಂಗೆ ಸರ್ ನಿಮ್ಮ ಪ್ರಕಾರ? ಏನಿಲ್ಲ ಮೇಡಮ್, ನಾವು ಒಂದು ಹಸುಗೆ ಒಂದು ಟೈಮ್ಗೆ ಒಂದು ಹೊರೆ ತಂದು ಹಾಕ್ತೀವಿ ಒಂದು ದಿನಕ್ಕೆ, ಓಕೆನಾ. ತಂದು ಹಾಕಿದ್ರೆ ಮತ್ತೆ ನಾಳೆ ಬೆಳಗ್ಗೆವರೆಗೂ ಅದು ಹುಲ್ ಕೊಡಲ್ಲ, ಓಕೆನಾ. ನಾವು ಮತ್ತೆ ಅದಕ್ಕೆ 2 ಟೈಮ್ ತಿಂಡಿ ಕೊಡ್ತೀವಿ, ಬೆಳಿಗ್ಗೆ ಮತ್ತೆ ಸಾಯಂಕಾಲ ತಿಂಡಿ ಕೊಡ್ತೀವಿ, ಅಷ್ಟೇನೆ ಮೇಡಮ್. ಅಷ್ಟು ಬಿಟ್ರೆ ಮತ್ತೆ ಏನ್ ಬೇರೆ ಮೇಂಟೆನೆನ್ಸ್ ಏನ್ ತಲೆ. ಸರ್, ಹಾಲಿನ ಇಳುವರಿ ಜಾಸ್ತಿ ಬರೋದಕ್ಕೆ ಏನಾದ್ರು ಟ್ರಿಕ್ಸ್ ಇದೆಯಾ ಸರ್? ಈಗ 28 ಲೀಟರ್ ಅಂತಂದ್ರೆ ಸುಲಭದ ಮಾತಲ್ಲ. ನಾರ್ಮಲಿ ನಾವು 5-6 ಲೀಟರ್ ಎಲ್ಲ ಕೇಳಿದೀವಿ. HF ಅಂದ್ರೆ ಓಕೆ, ಹಾಲಿನ ಇಳುವರಿಗೆ ಜಾಸ್ತಿ ಅಂತ ಹೌದು, ಬಟ್ ಬೇರೆ ಏನಾದ್ರೂ ನೀವು ಫಾಲೋ ಮಾಡ್ತೀರಾ? ಫುಡ್ ಅಲ್ಲಿ ಏನಾದ್ರೂ ವೇರಿಯೇಷನ್ ಅಥವಾ
ಏನಾದ್ರು? ಇಲ್ಲ ಮೇಡಮ್, ಕೆಎಂಎಫ್ ಇಂದ ಫೀಡ್ ಸಿಗುತ್ತೆ. ಓಕೆ ಓಕೆನಾ, ಫೀಡ್ ಜೊತೆ ನುಚ್ಚು ಮಿಕ್ಸ್ ಮಾಡ್ತೀವಿ ಅಷ್ಟೇ, ಜೋಳದ ನುಚ್ಚು ಬರುತ್ತೆ, ಅದನ್ನ ಯೂಸ್ ಮಾಡ್ತೀವಿ. ಎರಡನೇ ಯೂಸ್ ಮಾಡೋದು, ಅದ್ ಬಿಟ್ಟು ಇನ್ ಬೇರೆ ಏನು ಯೂಸ್ ಮಾಡಲ್ಲ. ಓಕೆನಾ, ಮಿನರಲ್ ಮಿಕ್ಸ್ಚರ್ ಕೊಡ್ತಾರೆ ಕೆಎಂಎಫ್ ಇಂದಾನೆ. ಓಕೆನಾ, ಅದನ್ನ ಒಂದ್ ಸ್ವಲ್ಪ ಯೂಸ್ ಮಾಡ್ತೀವಿ, ಅಷ್ಟು ಬಿಟ್ಟು ಇನ್ನೇನಿಲ್ಲ ಮೇಡಮ್. ಓಕೆ. ಸೊ ಶೆಡ್ ಬಗ್ಗೆ ಹೇಳೋದಾದ್ರೆ ಸರ್, ಯಾವಾಗ ಶೆಡ್ ರೆಡಿ ಮಾಡ್ಕೊಂಡ್ರಿ, ಎಷ್ಟು ಖರ್ಚು ಬಿತ್ತು? ನಂದು ಪಕ್ಕ ಮನೆ ಆ ಕಡೆ ಸಡ್ಡಿ ಇತ್ತು ಅವಾಗೆಲ್ಲ, ಸ್ಟಾರ್ಟಿಂಗ್ ಇಂದ ಅಲ್ಲೇ ಇದ್ದಿದ್ದು. ಇವಾಗ ನಾವೇನೋ ಡಿವೈಡ್ ಆದ್ಮೇಲೆ ಇದನ್ನ ಇವಾಗ ರೀಸೆಂಟ್ ಆಗಿ ಮಾಡಿದ್ದು ಇದನ್ನ. ಓಕೆ. ಇದು 1,80,000 ರೂಪಾಯಿ ಆಯ್ತು ಮೇಡಮ್. ಓಕೆ. ಸೊ ಎಷ್ಟು ಅಡಿ ಜಾಗ ಇದೆ ಸರ್? ಹೆಂಗೆ ಇದು? ಮೇಡಮ್ ಇದು ಒಂದು 32 ಅಡಿ ಉದ್ದ ಇದೆ, ಒಂದು 26 ಅಡಿ ಆಗಲ್ಲ. ಓಕೆ. ಇದನ್ನ ಜಾಸ್ತಿ ಮಾಡ್ಬೇಕು ಅಂತ ಏನಾದ್ರು ಇದೆಯಾ ಸರ್? ಸದ್ಯಕ್ಕೆ ಅಂದ್ರೆ ಮೇಡಮ್ ನಾನು ಅಂದ್ರೆ ಅದನ್ನ ಫ್ರೀಡಮ್ ಆಗಿ ಬಿಟ್ಟು ಸಾಕ್ಬೇಕು ಅನ್ನೋ ಒಂದು ಆಸೆ ಇದೆ. ಅಂದ್ರೆ ನಾನು ಗುಜರಾತ್ ಹೋಗಿದ್ದೆ, ಟ್ರೈನಿಂಗ್ ಹೋಗಿದ್ದೆ. ಓಕೆ. ಸೊ ಇದೆಲ್ಲ ಎಲ್ಲಿಂದ ತಂದಿರೋದು ನೀವು? ಇದು ಹಳ್ಳಿ ಪಕ್ಕ ಇದೆ. ಅಂದ್ರೆ ನಾನು ತಂದಸು ಯಾವ್ದು ಇಲ್ಲ ಇವಾಗ ಇಲ್ಲಿ. ಓಕೆ. ಸೊ ಇದೇ ನಿಮ್ದು ವಂಶಾಭಿವೃದ್ಧಿ ಅಲ್ವಾ? ವಂಶಾಭಿವೃದ್ಧಿ ಅಂತಂದ್ರೆ ನಾ ಸ್ಟಾರ್ಟಿಂಗ್ ಹಸು ಸೊತ್ತಾಯ್ತು ಅಂತ ಹೇಳಿದ್ನಲ್ಲ ಮೇಡಮ್, ಅದ್ರ ಮಗಳಿದು. ಓಕೆ. ಓಕೆ, ಮೊದಲನೇ ಕರು ನಮ್ಮ ಮನೆಗೆ ಬಂದ್ಮೇಲೆ. ಓಕೆನಾ, ಎರಡನೇದು ಇದಿದೆ. ಓಕೆ. ಓಕೆನಾ, ಇದು ಮೂರನೇದು. ಓಹೋ, ಎಲ್ಲ ಒಂದೇ ಫ್ಯಾಮಿಲಿ. ಇದು 4ನೇದು, ಲಾಸ್ಟ್ ಅದು 5ನೇ ಕರು. ಓಕೆ. ಇದು ಲಾಸ್ಟ್ ಕರುನಾ? ಲಾಸ್ಟ್ ಕರು ಅದು 5ನೇದು. ಓಕೆನಾ, ಮತ್ತೆ ಇದ್ರ ಮಗಳು ಅದಿದೆ. ಇದೇನಂದ್ರೆ ಒಂದು ಹಸು ಬೇರೆಯವ್ರಿಗೆ ಒಂದು ಇದ್ರ ತಾಯಿ ಇದೆ, ಇದ್ರ ತಾಯಿ ಆಲ್ ಬ್ಲ್ಯಾಕ್ ಇತ್ತು. ಓಕೆನಾ, ನಾನು ಬೇರೆಯವ್ರಿಗೆ ಒಂದು 16,000 ರೂಪಾಯಿ ಹಸು ಕೊಡ್ಸಿದೆ. ಅದನ್ನ ಕೊಡ್ಸಿರ್ಬೇಕಾದ್ರೆ ಏನಾಯ್ತು, ಅದು ಅವ್ರು ಹೇಳಿದ್ರು 1.5 ಲೀಟರ್ ಹಾಲು ಬರುತ್ತೆ, ಅದು ನಮ್ಗೆ ಮೇಯ್ಸಕ್ಕಾಗಲ್ಲ ಅಂದ್ಬಿಟ್ಟು ಕೊಟ್ಬಿಟ್ರು. ಆಯ್ತು, ಅವರು ಏನ್ ಮಾಡಿದ್ರು, ನಾನು ಒದಿಯತ್ತೆ ಆಗ್ತಲ್ಲ ಕರಿಯಕ್ಕೆ ಹಾಲು ಅಂತ ಅಂದ್ರು. ಮತ್ತೆ ಅದನ್ನ ವಾಪಸ್ ಕೊಟ್ಬಿಡೋಣ ಅವ್ರಿಗೆ. ಅವ್ರು ಹೇಳಿದ್ರು ಯಾರಿಗಾರು ಸಾಬ್ರಿಗೆ ಯಾರು ಕೊಟ್ಕೊಳ್ಳಿ, ನನ್ಗೆ ಬೇಡ, ವಾಪಸ್ ರಿಟರ್ನ್ ಬೇಡ ನಮ್ಗೆ ಹಸು ಅಂತ ಹೇಳಿದ್ರು. ಅಂದ್ರೆ ಸಾಕಾಗಲ್ಲ, ಅವ್ರು ನಮ್ಗೆ ಸಾಕಾಗಲ್ಲ ಅಂತ ಕೊಟ್ಟಿದ್ದೆ ಅದನ್ನ. ಓಕೆನಾ, ಆಮೇಲೆ ನಾನ್ ಮತ್ತೆ ಇನ್ನೇನಪ್ಪ ಮಧ್ಯ ನಾನು ತಂದು ಕೊಟ್ಮೇಲೆ ಇನ್ನೇನು ಮಾಡಕ್ಕಾಗಲ್ಲ, ಸರಿ ನನ್ನ ಮನೆ ಹತ್ರ ತಂದು ಕಟ್ಟಾಕಪ್ಪ ಅಂತ ಹೇಳಿದೆ. ತಂದು ಕಟ್ಟಾಕ್ತಾ ಇತ್ತು. ನಾನು ಅದನ್ನ ಪೋಷಣೆ ಮಾಡಿ ಮೈ ತೊಳೆದು ಎಲ್ಲ ರೆಡಿ ಮಾಡಿ ಸಾಯಂಕಾಲ ಹಾಲು ಕರೆದೆ, ಸ್ವಲ್ಪ ಬೆದ್ರಿಸೆಲ್ಲ ಕರೆದೆ, ಅದು ಒದಿಯಕ್ಕೆ ಬರುತ್ತೆ ನನಗೂ. ಹಂಗೆ ಒಂದ್ ಸ್ವಲ್ಪ ಬೆಟರ್ ಆಯ್ತು. ನೆಕ್ಸ್ಟ್ ಓಕೆ. ಸೊ 1 ಲೀಟರ್ ಹಾಲು ಕೊಡ್ತಿತ್ತು ಅಂದ್ರೆ ಮತ್ತೆ ಹೆಂಗ್ ಸರ್, ಹೆಂಗ್ ಜಾಸ್ತಿ? ಅದು ಅದೇ 1 ಲೀಟರ್ ಕೊಡ್ತಿತ್ತಲ್ವಾ, ವಿತ್ ಆಮ ಕರು ಹಾಕಿದ್ದಾಗ್ಲೇ ಒಂದು 5 ಲೀಟರ್ 6 ಲೀಟರ್ ವರೆಗೂ ಬಂತು. ನೆಕ್ಸ್ಟ್ ಮತ್ತೆ ಈ ಕರು ಹಾಕ್ತಲ್ಲ, ಅವಾಗ ಏನಾಯ್ತು, ನನಗೆ 14 ಲೀಟರ್ 15 ಲೀಟರ್ ಹಾಲ್ವರೆಗೂ ಬರ್ತದೆ. ಅದೇ ಹಸುನ ನಾನು ಎಷ್ಟು 92,000 ರೂಪಾಯಿ ಕೊಟ್ಟಿದ್ದೀನಿ. ಸೊ ಆ ಮೆಮೊರಿ ನಮ್ಗಿದೆ. ಇಲ್ಲ ಇದೆ ಮೇಡಮ್, ಯಾಕೆಂದ್ರೆ ಯಾವ್ದನ್ನು ಅಷ್ಟೇ ಮೇಡಮ್, ಕೆಲವ್ರು ಮೇಯ್ಸಕ್ಕಾಗಿಲ್ಲ ಅಂತ ಕೆಲವ್ರು ಆತರ ಇದ್ ಮಾಡ್ಕೊಂಡ್ರೆ ನಾವು ನೋಡ್ಕೊಳ್ಳೋದ್ರ ಮೇಲೆ ಡಿಪೆಂಡ್ ಇರುತ್ತೆ. ಓಕೆನಾ, ನೋಡ್ಕೊಂಡ್ರೆ ಬೆಟರ್ ಇದೆ, ಏನ್ ತೊಂದ್ರೆ ಇಲ್ಲ. ಸರ್, ಈಗ ಹೈನುಗಾರಿಕೆ ಮಾಡ್ತೀವಿ ಅಂತಂದ್ರೆ ಮೇನ್ ಲೇಬರ್ಸ್ ಕಾಸ್ಟ್ ಜಾಸ್ತಿ. ಸೊ ಅರ್ಧ ನಮ್ದು ಬಂದಿರೋ ಲಾಭ ಅಲ್ಲಿಗೆ ಹೋಗ್ಬಿಡುತ್ತೆ. ಸೊ ಇಲ್ಲಿ ಲೇಬರ್ಸ್ ಹೆಂಗೆ, ಜನ ಇದಾರಪ್ಪ ನೀವೇ ನೋಡ್ಕೊಂಡು? ಲೇಬರ್ಸ್ ಅಂತಂದ್ರೆ ಏನ್ ಮೇಡಮ್, ನಾವು ಹುಬ್ಳಿಯಿಂದ ಆಳ್ಗಳು ಕರ್ಸಿದ್ವಿ. ಯಾಕಂದ್ರೆ ನಾವು ಮಾಡಕ್ಕಾಗಲ್ಲ ಒಬ್ರೇನೆ, ನಾವು ಬಿಸ್ನೆಸ್ ಏನಾದ್ರು ಮಾಡ್ಕೊಳ್ಳೋಣ ಅನ್ನೋ ಇದಕ್ಕೆ ಕರ್ಸಿದ್ವಿ. ವಿತ್ ಅವರು ಮೇಂಟೆನೆನ್ಸ್ ಮಾಡಲ್ಲ, ಅಂದ್ರೆ ಲಾಸ್ ಏನ್ ಮಾಡಕ್ ಆಗಲ್ಲ, ಮೇಂಟೆನೆನ್ಸ್ ಮಾಡಕ್ ಆಗಲ್ಲ ಅವರು. ಯಾಕಂದ್ರೆ ನಾವು ಇವಾಗ ಬರ್ತೀವ, ಒಂದ್ ಹಸು ಏಂತು ಮೇವು ಮೇಯ್ತಾ ಇಲ್ಲ, ಅದೇಂತ ಇವತ್ತು ತಿಂಡಿ ತಿಂದಿಲ್ಲ, ಈ ಟೈಮು ನೀರು ಎಂತೂ ಕುಡುದಿಲ್ಲ, ಮತ್ತೆ ಏನು ಸಪ್ಪಗಿದೆ, ಪ್ರತಿಯೊಂದನ್ನು ಗಮನಿಸ್ತೀವಿ ನಾವು. ವಿತ್ ಅವ್ರೇನಾಗಲ್ಲ, ಗಮನಿಸಲ್ಲ ಅವರು. ಅವ್ರಿಗೇನೋ ಈಗ ತಿಂಡಿ ತಿನ್ಸಪ್ಪ, ಮೈ ತೊಳಿ, ಹಾಲ್ ಕರಿ ಅಷ್ಟೇ, ಮುಗೀತ ಅಷ್ಟೇ ಅವ್ರ ಕೆಲಸ. ಅವ್ರು ಮತ್ತೇನು ಗಮನಿಸಲ್ಲ. ಯಾಕಂದ್ರೆ ನನ್ನ ಉದಾಹರಣೆಗೆ ಇದೊಂದು ಹಸುನೇ ನೋಡ್ಕೊಳ್ಳಿ, ಅವ್ರನ್ನ ನಾನು ಬಿಟ್ಟೆ, ಅವ್ರ ಹಸು ಅವ್ರ ಜವಾಬ್ದಾರಿ ಬಿಟ್ಬಿಟ್ಟೆ. ಓಕೆನಾ, ಅವ್ರು ನೋಡಿ ಅದು ಕಾಲ್ ಗಾಯ ಆಗಿ ರಕ್ತ ಸುರಿತಾ ಇದ್ರು ಅವ್ರು ನೋಡಿರ್ಲಿಲ್ಲ, ನನ್ಗೆ ಹೇಳಿಲ್ಲ ಅವರು. ನಾನು ಅಂಗಡಿಲಿ ಕುಂತ್ಕೊಂಡು ಏನಾಯ್ತು ಗಾಯ, ಏನೋ ರಕ್ತ ಬರ್ತಾ ಇದೆಯಲ್ಲ ಅಂತ ನಾನು ಬಂದು ನೋಡಿದ್ಮೇಲೆ, ಆಮೇಲೆ ಎಲ್ಲ ಅಣ್ಣ ಗಾಯ ಆಗ್ಬಿಟ್ಟಿದೆ ಅದು ಅಂತಂದ. ಮತ್ತೆ ಸ್ಪ್ರೇ ತಂದು ಹಾಕಿ, ಮತ್ತೆ ಮೇನ್ ಗಾಯ ಆಗೋದಕ್ಕೆ ಏನ್ ರೀಸನ್ ಸರ್? ಮೇಡಮ್ ಅದು ಕೆಡ್ಕೊಳ್ತಿತ್ತಲ್ವಾ, ಅದು ಸ್ವಲ್ಪ ಗಂಟು ತರ ಆಗಿ ಅದು ಗಾಯ ಆಗಿದೆ. ಅದು ಹಂಗೇನೆ ಆಯ್ತು, ಗಂಟು ತರ ಫುಲ್ ಆಗಿದೆ ಅದು. ಅದೇನು ಕ್ಯೂರ್ ಆಗಲ್ವಾ ಸರ್? ಅದು ಮೇಡಮ್ ಕ್ಯೂರ್ ಅಂದ್ರೆ ಅದು ಫುಲ್ ಓಪನ್ ಆಗ್ಬೇಕು. ಅದು ಅಂದ್ರೆ ನಮಗ್ ಬಾಲಾಜಿ ಡಾಕ್ಟರ್ ಅಂತ ಇದಾರೆ, ಇದು ಗೈಡೆನ್ಸ್ ಎಲ್ಲ ಮಾಡೋದು ಅವರೇನೆ. ಯಾಕಂದ್ರೆ ಈಗ ಆಲ್ಮೋಸ್ಟ್ ಇವಾಗ ನನ್ಗೆ ಗೈಡೆನ್ಸ್ ಮಾಡೋದೇ ಆಗ್ಲಿ, ಅದ್ರ ಏನೇ ನಾನು ಇವಾಗ ಒಂದು ರಾತ್ರಿ 7 ಗಂಟೆ ಆಗಿದೆ, ನಾನು ಏನೋ ಪ್ರಾಬ್ಲಮ್ ಆಯ್ತು ಅಂದ್ರೆ, ರಾಜೇಶ್ ಅವ್ರ ಹಿಂಗ್ ಸರ್ ಹಿಂಗ್ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ರೆ, ಈ ತರ ಆಕಳಿ ಮೆಡಿಸಿನ್ ಈ ತರದ್ದು ಇದೆ ಅಂತ ಹೇಳ್ತಾರೆ. ಅವಾಗ ನಾನು ಮೆಡಿಕಲ್ ಸ್ಟೋರ್ ಇಂದ ತಂದು ನಾವು ಇಂಜೆಕ್ಷನ್ ಹಾಕೊಂತೀವಿ. ಆಲ್ಮೋಸ್ಟ್ ಅಂದ್ರೆ ನೀವೇ ಹಾಕೋತೀರಾ? ನಾನೇ ಹಾಕೊಂತೀವಿ. ಅಂದ್ರೆ ನರಕ್ಕೆ ಏನಾದ್ರು ಕೊಡ್ಬೇಕು ಅಂದ್ರೆ ಅವ್ರು ಮಾತ್ರ ಇದ್ ಮಾಡ್ತಾರೆ, ಬರ್ತಾರೆ. ಇದು ನಾರ್ಮಲ್ ಆಗಿ ಹಾಕಬೇಕು, ನಾನು ಹಾಕೊಂತೀನಿ. ಸರ್, ಈಗ ಅದು ಗಂಟು ಕಟ್ಟಿರೋದಂದ್ರಲ್ಲ, ಈಗ ಪೇನ್ ಇರುತ್ತೆ ಅವುಗಳಿಗೆ ಹೆಂಗೆ ಸರ್? ಇಲ್ಲ ಮೇಡಮ್, ಪೇನ್ ಇದೆ. ಯಾಕಂದ್ರೆ ಇದು ಇವಾಗ ಫಲ ಇದೆ, ಒಂದು 5-6 ತಿಂಗಳು ಫಲ ಇದೆ. ಆಂಟಿಬಯೋಟಿಕ್ ಕೊಡಕ್ಕಾಗಲ್ಲ ಇದಕ್ಕೆ. ಓಕೆ, ಆಂಟಿಬಯೋಟಿಕ್ ಕೊಟ್ರೆ ಅವರ್ಷನ್ ಆಗುತ್ತೆ. ಓಕೆನಾ, ಇವಾಗ ಇದು ಒಂದು 6 ಲೀಟರ್ ಹಾಲು ಬರ್ತಿತ್ತು, 6 ಲೀಟರ್ ಹಾಲು ಬರ್ತಿತ್ತು. ಇವಾಗ ಬರ್ತಾ ಇರೋದು ಬರೀ ಒಂದು 50 ml 100 ml ಬರುತ್ತೆ ಬಂದ್ರೆ. ಯಾಕಂದ್ರೆ ಅದು ಪೇನ್ಗೆ ಹಾಲೇ ಇಲ್ಲ, ಕೆಚ್ಚೆಲ್ಲ ಸುಂಡೋಗ್ಬಿಟ್ಟಿದೆ. ಯಾಕಂದ್ರೆ ಅದು ಪೇನ್ ಇದೆಯಲ್ವಾ, ಆ ಪೇನ್ಗೆ ಹಾಲು ಬರ್ತಾ ಇಲ್ಲ ಅದ್ರಲ್ಲಿ. ಸರ್, ಇನ್ನು ಅದ್ರದ್ದು ಮಗುಗೆ ಏನು ಪ್ರಾಬ್ಲಮ್ ಅಂದ್ರೆ ಆಂಟಿಬಯೋಟಿಕ್ ಕೊಟ್ರೆ ಪ್ರಾಬ್ಲಮ್ ಆಗುತ್ತೆ. ಆಂಟಿಬಯೋಟಿಕ್ ಕೊಟ್ಟಿಲ್ಲ ಅಂದ್ರೆ ಪ್ರಾಬ್ಲಮ್ ಏನಾಗಲ್ಲ.
ನೀಟಾಗಿ ಡೆಲಿವರಿ. ಸರ್ ಈಗ HF ಅಲ್ಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ಹೆಂಗ್ ನೋಡ್ಕೋಬೇಕು ಸರ್ ಅದನ್ನ? ಮೇಡಮ್ ಬಿಕಾಸ್ ಅವುಗಳು ತುಂಬಾ ಹ್ಯೂಜ್ ಆಗಿರುತ್ತೆ, ದೊಡ್ಡ ಮೈ ಅಲ್ವಾ, ಸೊ ಹೆಂಗ್ ನೋಡ್ಕೋಬೇಕು ಮೇಡಮ್? ಅಂದ್ರೆ ನಾವು ಆಚೆ ಕಡೆ ಕಟಾಕ್ ಹೋಗ್ಬೇಕಾದ್ರೆ ಕಟಾಕ್ತಿವಲ್ಲ, ಇದು ಜಾರದೇ ಆಗ್ಲಿ ಇನ್ನೊಂದಾಗ್ಲಿ ಆತರ ಕೇರ್ಫುಲ್ ಆಗಿ ನೋಡ್ಕೊಬೇಕು. ಮತ್ತೆ ಅದು ಹೇಳುವಾಗ ಮತ್ತೆ ಅದು ಮುಂದೋಗಿ ಮುಗ್ರಿಸೋದಾಗ್ಬೋದು, ಮತ್ತೇನೋ ಆತರ ಎಲ್ಲ ನೋಡ್ಕೊಬೇಕು ಅಷ್ಟೇ ಮೇಡಮ್. ಅಷ್ಟು ಬಿಟ್ರೆ ಏನ್ ತೊಂದ್ರೆ ಇಲ್ಲ. ಅವುಗಳ ಫುಡ್ ವೇರಿಯೇಷನ್ ಆಗುತ್ತೆ ಸರ್ ಗರ್ಭಾವಧಿ ಟೈಮಲ್ಲಿ? ಮೇಡಮ್ ಏನಿಲ್ಲ, ಅಂದ್ರೆ ನಾವು ಹಾಲು ಕರಿಬೇಕಾದ್ರೆ ಒಂದ್ ಸ್ವಲ್ಪ ಜಾಸ್ತಿ ಕೊಡ್ತೀವಿ, ಇದು ಫಲ ಇದೆ ಅಂತಂದ್ರೆ ಒಂದ್ ಸ್ವಲ್ಪ ಕಮ್ಮಿ ಮಾಡ್ತೀವಿ. ಏನೇನು ಆಹಾರ ಕೊಡ್ತೀರಾ ಸರ್? ಮೇಡಮ್ ಫೀಡ್ ಕೊಡ್ತೀವಿ, ಓಕೆನಾ, ನುಚ್ಚು ಕೊಡ್ತೀವಿ ಅಷ್ಟೇ. ಸೊ ಮರಿಗಳಿಗಾದ್ರೆ ಮೇಡಮ್ ಅದು ಬರೀ ಫೀಡ್ ಕೊಡ್ತೀವಿ, ಅದಕ್ಕೆ ಅಷ್ಟೇ. ಕರುಗಳಿಗೆಲ್ಲ ಬರೀ ಫೀಡ್ ಕೊಡ್ತೀವಿ, ನಂದಿನಿ ಫೀಡ್ ಇದೆಯಲ್ಲ ಅದನ್ನೇ ಕೊಡ್ತೀವಿ. ಈ ಹಸುಗಳಿಗೆಲ್ಲ ನುಚ್ಚು ಮಿಕ್ಸ್ ಮಾಡಿ ಕೊಡ್ತೀವಿ. ಸೊ ಗರ್ಭಾವಧಿ ಟೈಮ್ ಎಷ್ಟು ಸರ್ ಅವುಗಳದ್ದು? ಮಂತು 9 ತಿಂಗಳು ಮೇಡಮ್, 9 ತಿಂಗಳು ಕರು ಆಗುತ್ತೆ. ಸೊ ಅದಾದ್ಮೇಲೆ ಏನ್ ಬರುತ್ತೆ? ಈಗ ಮರಿಗಳನ್ನ ಹಾಕಿದ್ಮೇಲೆ ಏನಾದ್ರೂ ಅವುಗಳದ್ದು ಆರೋಗ್ಯದಲ್ಲಿ ಏನಾದ್ರೂ ಚೇಂಜಸ್ ಆಗುತ್ತೆ? ಚೇಂಜಸ್ ಆಗುತ್ತೆ ಮೇಡಮ್. ಅಂದ್ರೆ ಈಗ ಸತ್ತೆ ಏನಾದ್ರು ನೀಟಾಗಿ ಬಿದ್ದಿಲ್ಲ ಅಂತಂದ್ರೆ ಅದು ಸತ್ತೆ ತೆಗಿಸ್ತೀವಿ, ಅದಕ್ಕೆ ಗರ್ಭಕೋಶಕ್ಕೆ ಔಷಧಿ ಹಾಕ್ಸ್ಬೇಕು, ಓಕೆನಾ. ಮತ್ತೆ ಅದೇನಾದ್ರೂ ಪ್ರಾಬ್ಲಮ್ ಆತರ ಇದೇ ಇರುತ್ತೆ, ಅದು ಸ್ವಲ್ಪ ನೀಟಾಗಿ ಸತ್ತೆ ಬಿದ್ದೋಯ್ತು ಅಂದ್ರೆ ಪ್ರಾಬ್ಲಮ್ ಏನಿಲ್ಲ. ಯಾಕಂದ್ರೆ ಈಗ ಉದಾಹರಣೆಗೆ ಇದು ನೋಡಿ, ಇದು ನನ್ನ ಹಾಲ್ ಬಿಟ್ಟಿದೀವಿ, ಇದನ್ನ ಹಾಲ್ ಬಿಟ್ಟು ಕರು ಹಾಕ್ತಿದ್ದು, ಇದು ಕರು ಹಾಕಿ ಒಂದು 15 ದಿನ ಆಗಿದೆ, ಓಕೆನಾ. ಇದೇನಾಗಿದೆ ಅಂದ್ರೆ ಒಂದು ತೊಟ್ಟು ಬಾವ್ ಆಗಿತ್ತು, ಇದಕ್ಕೆ ಇದು ಬಾವ್ ಆಗಿತ್ತು, ಓಕೆನಾ. ಇದನ್ನ ನಾವು ನೋಡ್ಕೊಂಡಿಲ್ಲ, ಇದನ್ನ ಬಾವ್ ಆಗಿದೆ. ಈಗ ಈಗ ಇದ್ರಲ್ಲಿ ಬರೀ ದುಡ್ಡೇನೆ ಬರುತ್ತೆ ಇವಾಗ ಕರೆದ್ರೆ, ನೋಡಿ ಈ ತರ ದುಡ್ಡೇ ಬರುತ್ತೆ. ಸೊ ಅದಕ್ಕೆ ಈಗ ಸೊಲ್ಯೂಷನ್ ಏನು? ಈಗ ಮೇಡಮ್ ಇಂಜೆಕ್ಷನ್ ಮಾಡ್ತಾ ಇದ್ದಾರೆ ಡಾಕ್ಟರ್, ಮಾಡ್ತಾ ಇದ್ದಾರೆ ಆಲ್ಮೋಸ್ಟ್. ಅದು ಇನ್ನೂ ಕ್ಯೂರಿಂಗ್ ಬಂದಿಲ್ಲ, ಅದು ಟ್ರೀಟ್ಮೆಂಟ್ ನಡೀತಾ ಇದೆ ಅದಕ್ಕೆ. ಓಕೆ ಸರ್, ಮೇನ್ ಈಗ ಹೈನುಗಾರಿಕೆಯಲ್ಲಿ ಅವುಗಳಿಗೆ ಮೇನ್ ಬರೋದು ಒಂದು ಜ್ವರ ಮತ್ತೆ ಕೆಚ್ಚಲು ಬಾವು ಅಂತ ಅಂತಾರೆ. ಸೊ ಕೆಚ್ಚಲು ಬಾವು ಇಲ್ಲಿ ಏನಾದರೂ ಕಾಣಿಸ್ಕೊಂಡಿದೆ ಸರ್? ಹೆಂಗ್ ಅದನ್ನ ನಾವು ಮನೆಯಲ್ಲೇ ಮೇಂಟೈನ್ ಮಾಡ್ಬೋದು? ಈಗ ಡಾಕ್ಟರ್ಸ್ ಆಫ್ ಕೋರ್ಸ್ ಬರ್ಬೇಕಾಗತ್ತೆ, ಹೌದು, ಬಟ್ ಮನೆ ಮದ್ದು ಅಂತ ಇರುತ್ತಲ್ವಾ ಮೇಡಮ್? ಆಲ್ಮೋಸ್ಟ್ ಈಗ ನಾನು ಡಾಕ್ಟರ್ ಹೇಳಿದ್ದಾರೆ ಅಡ್ಡರ್ ಶೇಪ್ ಅಂತ ಒಂದು ಟ್ಯಾಬ್ಲೆಟ್ ಮತ್ತೆ ಮ್ಯಾಕ್ಸೆಲ್ ಟ್ಯಾಬ್ಲೆಟ್ ಬರುತ್ತೆ, ಟ್ಯಾಬ್ಲೆಟ್ ಹಾಕೊಂತೀವಿ. ಅಂತ ಅಡರ್ ಶೇಪ್ ಅಂತ ಒಂದು ಇಂಜೆಕ್ಷನ್ ಬರುತ್ತೆ, ಇಂಜೆಕ್ಷನ್ ಹಾಕೊಂತೀವಿ. ಅಂದ್ರೆ ಅವ್ರಿಗೆ ಫೋನ್ ಮಾಡ್ತೀವಿ, ಅದಕ್ಕೆ ಈ ತರ ಇದೆ, ಈ ತರ ಬಾವಿದೆ, ಈ ತರ ಯಾವ ಕಲರ್, ಯಾವ ನೀರ್ ತರ ಬೀಳ್ತಾ ಇದೆಯಾ, ದುಡ್ಡೇ ಬರ್ತಾ ಇದೆಯಾ, ಏನು ಅವ್ರಿಗೆ ಹೇಳಿದ್ರೆ ಅವ್ರು ಈ ತರ ಇಂಜೆಕ್ಷನ್ ಹಾಕಿ ಈ ತರ ಟ್ಯಾಬ್ಲೆಟ್ ಕೊಟ್ಕೊಳ್ಳಿ ಅಂತ ಹೇಳ್ತಾರೆ, ಕೊಟ್ಕೊಂತೀವಿ. ವಿತ್ ನಾಳೆಗೆ ಬಂದು ಅವ್ರು ಅಟೆಂಡ್ ಮಾಡ್ತಾರೆ ಡಾಕ್ಟರ್. ಯಾಕಂದ್ರೆ ನಾವು ಅದೇನು ಅಂದ್ರೆ ಇವಾಗ ಸಾಯಂಕಾಲ ಅದು ಬಾವು ಕಂಡಿದೆ ಅಂದ್ರೆ ವಿತ್ ಇಮಿಡಿಯೇಟ್ಲಿ ಅದಕ್ಕೆ ಟ್ರೀಟ್ಮೆಂಟ್ ಮಾಡಿದಾಗ ವಿತ್ ಪ್ರಾಬ್ಲಮ್ ಅಷ್ಟೊಂದು ಆಗಲ್ಲ. ಎಷ್ಟು ದಿನದಲ್ಲಿ ಅದು ಕಮ್ಮಿ ಆಗುತ್ತೆ ಸರ್? ಮೇಡಮ್ ನಾವು ಇಮಿಡಿಯೇಟ್ ಆಗಿ ಟ್ರೀಟ್ಮೆಂಟ್ ಮಾಡಿದ್ವಿ ಅಂದ್ರೆ ಮತ್ತೆ ಮಾರನೆಗೆ ಅದು ಸರೋಗುತ್ತೆ. ಅದು ಸರೋಗಿಲ್ಲ ಅಂತಂದ್ರೆ ಡಾಕ್ಟರ್ ಬಂದು ಅದು ಇಂಜೆಕ್ಟ್ ಮಾಡಿ ಬೇರೆ ಅವ್ರು ಟ್ರೀಟ್ಮೆಂಟ್ ಕೊಡ್ತಾರೆ. ಯಾಕಂದ್ರೆ ನಾವು ಈ ಟ್ಯಾಬ್ಲೆಟ್ ಸರೋಗಿಲ್ಲ ಇಂಜೆಕ್ಷನ್ಗೆ ಅಂದ್ರೆ ಅವ್ರು ಬಂದು ಬೇರೆ ಇಂಜೆಕ್ಷನ್ಗಳು ಕೊಡ್ತಾರೆ. ವಿತ್ ಅದರಲ್ಲೇ ಸರೋಯ್ತು ಅಂತಂದ್ರೆ ಪರವಾಗಿಲ್ಲ, ಮತ್ತೆ ಮಾರನೆಗೆ ಒಂದಿನ 2 ಟೈಮ್ಸ್ ಹಾಕೊಂಡು ಕ್ಲಿಯರ್ ಆಗುತ್ತೆ. ಓಕೆ ಸರ್, ನೀವು ಇಲ್ಲಿ ಶೆಡ್ ಅಲ್ಲಿ ಹಿಂಗ್ ಕಟ್ ಹಾಕೋದು ಅಥವಾ ಆಚೆ? ಇಲ್ಲ ಮೇಡಮ್, ಬೆಳಿಗ್ಗೆ ಒಂದು 6-6:30 ಹಿಂಗೆ ಆಚೆ ಕಡೆ ಕಟ್ ಹಾಕ್ತಿವಿ, ಮತ್ತೆ ಒಂದು 10:30 ಹಿಂಗೆ ಮತ್ತೆ ಹಿಡಿದು ಒಳಗಡೆ ಕಟ್ ಹಾಕ್ತಿವಿ. ಓಕೆ, ಸೊ ಕ್ಲೀನಿಂಗ್ ಬಗ್ಗೆ ಸರ್, ಬಿಕಾಸ್ ತುಂಬಾ ಕ್ಲೀನ್ ಆಗಿರ್ಬೇಕಲ್ವಾ ಶೆಡ್? ನಾವು ದಿನ ಬೆಳಿಗ್ಗೆ ಹೇಳ್ತು ಅಂದ್ರೆ ತೊಪ್ಪೆ ಎಲ್ಲ ಹಾಕಿ ಎತ್ತಾಕ್ಬಿಟ್ಟು ಮೈ ತೊಳಿತೀವಿ ಡೈಲಿ. ಕಂಪಲ್ಸರಿ ಮೈ ತೊಳಿದ್ರೆ ನಾವು ಹಾಲು ಕರಿಯೋದೇ ಇಲ್ಲ. ನಾವು ಅಂದ್ರೆ ಏನಾದ್ರು ಪವರ್ ಇಲ್ಲ ಅಂದ್ರೆ ಮಾತ್ರ ಅಷ್ಟೇ ಮೈ ತೊಳಿಯೋದು ಮಿಸ್ ಆಗೋದು ಅಷ್ಟೇ, ಇಲ್ಲಾಂದ್ರೆ ಆಲ್ಮೋಸ್ಟ್ ತೊಳಿತೀವಿ, ಓಕೆನಾ. ಆಮೇಲೆ ಇನ್ನೊಂದೇ ಮೈ ತೊಳೆದು ಹಾಲು ಕರಿತೀವಿ. ನಾನು ಮೈ ತೊಳ್ಕೊಂಡು ಹೋಗ್ತೀನಿ, ಮತ್ತೆ ನಮ್ಮ ಮಿಸಸ್ ಹಾಲು ಕರೀತಾರೆ. ಸೊ ಎಷ್ಟೊತ್ತಿಗೆ ಹಾಲು ಕರಿತೀರಾ ಸರ್? ಮೇಡಮ್ ಬೆಳಿಗ್ಗೆ ಒಂದು 5:45 6 ಗಂಟೆ, ಸಾಯಂಕಾಲ ಮಾಮೂಲಿ 5:45 6 ಗಂಟೆ. ಸೊ ಟೋಟಲ್ ಎಷ್ಟು ಲೀಟರ್ ಡೈರಿಗೆ ಹೋಗುತ್ತೆ ಮೇಡಮ್? ಇವಾಗ ಪ್ರೆಸೆಂಟ್ ಬಂದ್ಬಿಟ್ಟು ಒಂದು ಟೈಮ್ 40 ಹೋಗ್ತಾ ಇದೆ. 40 ಹೋಗುತ್ತೆ. ಸೊ ಮ್ಯಾಕ್ಸಿಮಮ್ ಎಷ್ಟು ತನಕ ಹೋಗಿದೆ? ನಾನು 60-62 ಗಂಟಲು ಹಾಕಿದ್ದೀನಿ. ಓಕೆ, ಸೊ ಈಗ ಲೀಟರ್ಗೆ ಎಷ್ಟಿದೆ ಮೇಡಮ್? 30 ರೂಪಾಯಿ 5 ಪೈಸೆ ಇದೆ ನಮ್ಮಲ್ಲಿ. ಇದರಿಂದ ಏನಾದರೂ ಬೈ ಪ್ರಾಡಕ್ಟ್ಸ್ ಮಾಡೋದು ಆ ಥರ ಏನಾದರೂ ಇದೆಯಾ ಸರ್? ಮೇಡಮ್ ನಾವು ಆ ಥರ ಏನು ಟ್ರೈ ಮಾಡಿಲ್ಲ. ಓಕೆ, ನಾವು ಬರೀ ಸಾಕ್ತಿವಿ, ಹಾಲು ಕರಿತೀವಿ ಮತ್ತೆ ತಗೊಳಕ್ಕೆ. ಓಕೆ, ಸಗಣಿ ಏನಾದರೂ ಸೇಲ್ ಮಾಡ್ತೀರಾ ಮೇಡಮ್? ಅಂದ್ರೆ ನನಗಾಗಿ ಉಳ್ಕೊಂಡ್ರೆ ನನ್ನ ಗದ್ದೆಗಳಿಗೆ ಹಾಕ್ತಿವಿ, ಆಗಿ ಉಳ್ಕೊಂಡ್ರೆ ಸೇಲ್ ಮಾಡ್ತೀವಿ. ಆಮೇಲೆ ನೆಕ್ಸ್ಟ್ ಈಗ ನಾನು ಇಲ್ಲಿ ಬಂದ್ಮೇಲೆ ಏನಾಗಿದೆ ಅಂದ್ರೆ ಇದು ಗದ್ದೆಗೆ ಹೋಗುತ್ತೆ. ಮೇನ್ ಆಗಿ ಏನಂದ್ರೆ ಇಲ್ಲಿ ನಾನು ಉಚ್ಚೆ ಊದಿದ್ದಾಗ್ಬೋದು, ಮತ್ತೆ ಮೈ ತೊಳೆದ ಹಸು ಆಗ್ಬೋದು, ನೀರಾಗ್ಬೋದು, ಗದ್ದೆಗೆ ಹೋಗುತ್ತೆ. ಸೀಮೆ ಹುಲ್ಲು ಹೊಲಗಳ ಡೈರೆಕ್ಟ್ ಹೋಗುತ್ತೆ. ಪೈಪ್ ಲೈನ್ ಮಾಡಿದೀವಿ ಇಲ್ಲಿಂದ. ಇಲ್ಲಿ ನೀರು ನೀವು ಕನೆಕ್ಷನ್ ಮಾಡಿದೀರಾ? ಕಲೆಕ್ಷನ್ ಇದೆ. ಇದು ಇಲ್ಲಿ ಬಂದು ಆಲ್ಮೋಸ್ಟ್ ಸೀಮೆ ಹುಲ್ಗೆ ಹೋಗುತ್ತೆ, ಹುಲ್ಲಿಗೆ, ಓಕೆನಾ. ಇದು ಮಾಡಿದ್ಮೇಲೆ ಆಲ್ಮೋಸ್ಟ್ ನಾನು ಗೊಬ್ಬರ ಅಷ್ಟೊಂದೇನು ಕೇಳಲ್ಲ ಅದು, ಯಾಕೆಂದ್ರೆ ಚೆನ್ನಾಗೂ ಬರ್ತಾ ಇದೆ, ಸಿಮುಲು ಬೆಟರ್ ಇದೆ. ಸರ್ ನಿಮ್ದು ಫ್ಯೂಚರ್ ಪ್ಲಾನ್ ಏನು ಸರ್? ಈಗ ಹೈನುಗಾರಿಕೆಯಲ್ಲಿ ಆಲ್ರೆಡಿ ನೀವು ಸಕ್ಸಸ್ ಆಗಿದ್ದೀರಾ,
ಸೊ ನಿಮ್ದು ಫ್ಯೂಚರ್ ಪ್ಲಾನ್ ಅಂತ ಒಂದು ಕನಸು ಅಂತ ಇರುತ್ತಲ್ವಾ? ಮೇಡಮ್ ಅಂದ್ರೆ ನನ್ ಕನ್ಸು ಏನಂದ್ರೆ ಹಸುಗಳನ್ನ ಬಿಟ್ಟು ಸಾಕ್ಬೇಕು ಅನ್ನೋ ಒಂದು ಐಡಿಯಾ ಇದೆ. ಅಂದ್ರೆ ಅದನ್ನ ಫ್ರೀಡಮ್ ಆಗಿ ಬಿಟ್ಟು ಅದನ್ನ ಒಂದು ಫುಲ್ ಅದಕ್ಕೆ ಹಗ್ಗ ಕಟ್ಟಾಕೋದಾಗ್ಲಿ ಮತ್ತೆ ಆ ತರ ಮಾಡಬಾರ್ದು. ಅಂದ್ರೆ ಫುಲ್ ಸ್ವತಂತ್ರವಾಗಿರ್ಬೇಕು, ಸ್ವತಂತ್ರವಾಗಿ ಅದೇ ಬಿಟ್ಬಿಡ್ಬೇಕು. ಅದು ಯಾವಾಗ ಬೇಕು ಅದನ್ನ ಬಂದ್ ಮೇಯ್ಬೇಕು, ನೀರ್ ಕುಡಿಬೇಕು ಈ ತರ. ಅಂದ್ರೆ ಅದರಿಂದ ತುಂಬಾ ಕೆಲಸ ಕಮ್ಮಿ ಇರುತ್ತೆ ಮೇಡಮ್. ಯಾಕೆ ಅಂತ ಅನ್ಕೊಳ್ಳಿ, ಇವಾಗ ನಾವ್ ಬಿಟ್ಬಿಟ್ರೆ ನಾನು ಬೆಳಗ್ಗೆ ಎದ್ದು ತೊಪ್ಪೆ ಗೋರುವಂಗಿಲ್ಲ. ಓಕೆನಾ? ಅದು ಫ್ರೀಡಮ್ ಆಗಿ ಬಿಟ್ಬಿಟ್ರೆ ಅದು ಒಂದು ವಾರದಲ್ಲಿ ಒಂದಿನ ಕ್ಲೀನ್ ಮಾಡ್ಕೊಬಹುದು. ಯಾಕಂದ್ರೆ ಫ್ರೀ ಟೈಮ್ ಅಲ್ಲಿ ತೊಪ್ಪೆ ಎಲ್ಲ ಗುಡ್ಸಿ ಒಂದ್ ಕಡೆ ಕ್ಲೀನ್ ಮಾಡ್ಕೊಬಹುದು. ಮತ್ತೆ ತಿಂಡಿ ಕೊಟ್ಬಿಟ್ಟು ಹಾಲ್ ಕರ್ಕೊಬಹುದು. ಅಷ್ಟೇ ಕೆಲಸ ಇರುತ್ತೆ ಅವಾಗ. ಈಗ ಆಚೆ ಬಿಟ್ರು ಅವುಗಳು ಖುಷಿಯಾಗಿದ್ರೆ ಹಾಲಿನ ಇನ್ಕ್ರೀಸ್ ಆಗುತ್ತೆ. ನಾವು ಈಗ ಕರಿತಾ ಇದೀವಲ್ಲ, ಇವಾಗ ಏನ್ ಕರಿತಾ ಇದೀವಿ ಇದಕ್ಕಿಂತ 1 ರಿಂದ 2 ಲೀಟರ್ ಹಾಲ್ ರೈಸ್ ಆಗುತ್ತೆ. ನಾವು ಆಚೆ ಕಡೆ ಬಿಟ್ಟು ಫ್ರೀಡಮ್ ಆಗಿ ಬಿಟ್ರೆ ಅಷ್ಟು 1 ರಿಂದ 2 ಲೀಟರ್ ಹಾಲ್ ರೈಸ್ ಆಗುತ್ತೆ. ತೊಂದ್ರೆ ಇಲ್ಲ, ಆರಾಮಾಗಿ ಆಗುತ್ತೆ. ಯಾಕಂದ್ರೆ ನಾನು ಸುಮಾರು ಕೆಲವು ಕಡೆ ನೋಡಿದೀನಿ. ನಾನು ಈ ಗುಜರಾತ್ ಎಲ್ಲ ಟ್ರೈನಿಂಗ್ KMF ಇಂದ ಕಳಿಸಿದ್ದು. ಅಂದ್ರೆ ಕೆಲವು ಕಡೆ ಈ ಹಾಲ್ ಕರಿಬೇಕಾದ್ರೆ ಮ್ಯೂಸಿಕ್ ಹಾಕೋದು, ಆಮೇಲೆ ಅವುಗಳನ್ನ ಆಚೆ ಬಿಡೋದು. ಬಿಕಾಸ್ ಅವುಗಳು ಖುಷಿಯಾಗಿದ್ರೆ ಅಂದ್ರೆ ಅವ್ರು ಏನ್ ಅಭ್ಯಾಸ ಮಾಡಿರ್ತಾರೆ ಅದನ್ನೇ ಕಂಟಿನ್ಯೂ ಮಾಡ್ಬೇಕು ಮೇಡಮ್. ಆ ಕಂಟಿನ್ಯೂ ಮಾಡಿಲ್ಲ ಅಂತಂದ್ರೆ ತುಂಬಾ ರಿಸ್ಕ್ ಇರುತ್ತೆ. ಸೊ ಹಸುಗಳ ಸಂಖ್ಯೆ ಜಾಸ್ತಿ ಮಾಡ್ಬೇಕು ಅನ್ನೋದೇನಿಲ್ವಾ ಸರ್? ಮೇಡಮ್ ಇದೆ ಮೇಡಮ್, ಅದೇ ನಾನು ಹೇಳಿದ್ನಲ್ಲ, ಮಾಡಿದ್ರೆ ಆ ರೀತಿ ಮಾಡ್ಬೇಕು ಅಂತ ಒಂದು ಆಸೆ ಇದೆ ಮೇಡಮ್. ಅದ್ ನೆಕ್ಸ್ಟ್ ಅದು ನೋಡೋಣ. ಯಾಕಂದ್ರೆ ಇಲ್ಲಿ ಲೇಬರ್ಸ್ ನಮ್ಗೆ ಮಾಡಕ್ಕಾಗಲ್ಲ ಮೇಡಮ್. ಯಾಕಂದ್ರೆ ನಾನು ನಮ್ಮ ತಾಯಿ ಫಸ್ಟ್ ಸ್ಟಾರ್ಟಿಂಗ್ ಮಾಡಿದ್ವಿ. ಇವಾಗ ನಮ್ಮ ತಾಯಿ ಅವರು ಸ್ವಲ್ಪ ಅವ್ರು ಅಷ್ಟೊಂದು ಮಾಡಕ್ಕಾಗಲ್ಲ ಕೆಲಸನ. ಈಗ ನಮ್ಮ ಮಿಸಸ್ ನಾನು ಮಾಡ್ಕೊಂತ ಇದ್ದೀವಿ. ನಾವು ಇಬ್ರೇನೆ ಮಾಡ್ಕೊಂತ ಇರೋದು. ಯಾಕಂದ್ರೆ ನನ್ನ ಅಂಗಡಿ ಇದೆ, ಈ ಬಿಸ್ನೆಸ್ ಇದೆ, ಜೊತೆಗೆ ವ್ಯವಸಾಯನೂ ಇದೆ. ಸ್ವಲ್ಪ ಭತ್ತ. ಎಷ್ಟು ಜಾಗ ಇದೆ ಸರ್? ಮೇಡಮ್ ನಾನು ಇವಾಗ ಭತ್ತ ಇದೆ, ಮೆಕ್ಕೆಜೋಳ ಇದೆ, ಸೀಮೆ ಹುಲ್ಲು ಇದೆ. ಅಷ್ಟೇ. ಸೊ ಎಷ್ಟು ಎಕರೆ ಜಮೀನು? ಮೇಡಮ್ ನಾನು 2 ಎಕರೆ ಇದೆ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಗೆ ಇಂಟರ್ವ್ಯೂ ಮಾಡೋದಕ್ಕೆ ಪರ್ಮಿಷನ್ ಕೊಟ್ರಿ, ಸಾಕಷ್ಟು ಮಾಹಿತಿನ ಕೊಟ್ರಿ. ಸೊ ಈಗ ಏನು ನೀವು ಆದಾಯ ಮಾಡ್ತಿದ್ರು ಅದು ಡಬಲ್ ಆಗ್ಲಿ ಅಂತ ಕೇಳ್ಕೊತೀವಿ. ನಿಮ್ಮೆಲ್ಲ ಕನಸು ಆದಷ್ಟು ಬೇಗ ನನಸಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಸೊ ನೋಡಿದ್ರಲ್ವಾ ಸ್ನೇಹಿತರೆ, ರಾಜೇಶ್ ಅವರು ಹೈನುಗಾರಿಕೆಯ ಬಗ್ಗೆ ಸಾಕಷ್ಟು ಟಿಪ್ಸ್ ಗಳನ್ನ ಕೊಟ್ರು. ಸೊ ಇನ್ ಕೇಸ್ ನೀವು ಕೂಡ ಹೈನುಗಾರಿಕೆಯಲ್ಲಿ ಸಕ್ಸಸ್ ಆಗಬೇಕು, ನಾನು ಕೂಡ ಲಾಭ ಮಾಡಬೇಕು ಅಂತ ಇದ್ರೆ ಇಲ್ಲಿ ಲೇಬರ್ಸ್ ಅನ್ನು ಇಟ್ಟು ನೀವೆಲ್ಲೋ ಒಂದ್ ಕಡೆ ಲಾಭ ಮಾಡ್ತೀನಿ ಅಂತಂದ್ರೆ ಅದು ಸಾಧ್ಯ ಇಲ್ಲ. ನೀವು ಕೂಡ ಈ ಒಂದು ಶೆಡ್ ಕ್ಲೀನಿಂಗ್ ಅನ್ನ ಮಾಡಬೇಕಾಗತ್ತೆ, ಅವುಗಳ ಆರೋಗ್ಯದ ಬಗ್ಗೆ ಗಮನ ಕೊಡಬೇಕಾಗತ್ತೆ. ಆಹಾರ ಏನ್ ಕೊಡಬೇಕು ಅಂದ್ರೆ 24/7 ಇಲ್ಲಿ ನೀವಿದ್ರೆ ಅದರಲ್ಲಿ ಲಾಭ ಮಾಡಬಹುದು. ಸೊ ಹಾಗಾಗಿ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೊಂದು ಕೃಷಿ ಐಡಿಯಾ ಜೊತೆ, ಮತ್ತೊಂದು ಕೃಷಿ ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಸೊ ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಿ. ಕೃಷಿಗೆ ಸಂಬಂಧಪಟ್ಟಂತ ಸಾಕಷ್ಟು ಕೋರ್ಸ್ ಇರುತ್ತೆ. ಹೈನುಗಾರಿಕೆಯಲ್ಲಿ ಹೇಗೆ ಸಕ್ಸಸ್ ಆಗಬೇಕು ಅನ್ನೋದ್ರ ಬಗ್ಗೆ ಕೂಡ ಅನುಭವಿ ರೈತರು ನಿಮಗೆ ಇಲ್ಲಿ A to Z ಮಾಹಿತಿಯನ್ನ ಕೊಡ್ತಾರೆ. ಸೊ ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬಾಯ್.